ಇವಾಗ ನೀವು ನೋಡ್ತಾ ಇರೋದು ಈ ವಿಡಿಯೋದಲ್ಲಿ ನಾನೇನು ತೋರಿಸ್ತಿದ್ದೀನಿ ಅಂದರೆ ವಿವೋ Y16 ಇದೊಂದು ಮಾಡಲು. ಇದರಲ್ಲಿರೋಂಥ ಡಿಸ್ಪ್ಲೇ ಎಷ್ಟು ಮಾಡಲ್ಸ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಕಸ್ಟಮರ್ ಬಂದು JCB ಡ್ರೈವರು, ಹೆವಿ ವರ್ಕ್ ಇರುತ್ತೆ ಮತ್ತು ಯಾವಾಗಲೂ ಓನರ್ ಕಡೆಯಿಂದ ಕಾಲ್ಸ್ ಬರ್ತಿರುತ್ತೆ. ಇದೊಂದು ಕಾರಣಕ್ಕೆ ನನಗೆ ತಂದ ತಕ್ಷಣ ಬೇಗ ಮಾಡಿಕೊಡಿ, ಲೇಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಇನ್ಕ್ಲೂಡಿಂಗ್ ಫ್ರೇಮ್ ಸಮೇತ ನಾನು ಚೇಂಜ್ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ಇದು ಜಾಸ್ತಿ ಸರಿ ಆಲ್ರೆಡಿ ಡಿಸ್ಪ್ಲೇ ಹಾಕಿದರು. ಈ ಡಿಸ್ಪ್ಲೇ ಹಾಕಿರೋ ಕಾರಣಕ್ಕೆ ಫ್ರೇಮೆಲ್ಲ ಸೌದೋಗ್ಬಿಟ್ಟಿತ್ತು. ಹೊಸ ಫ್ರೇಮ್ ನೀವು ನೋಡ್ತಾಯಿದ್ರೆ ಎಲ್ಲ ಕಾಂಪೋನೆಂಟ್ಸು ಹೊಸ ಫ್ರೇಮಲ್ಲಿ ಫಿಟ್ಟಿಂಗ್ ಮಾಡಿ ಕಸ್ಟಮರ್ಗೆ ಕೊಟ್ಟಿದ್ದೀನಿ. ಕಸ್ಟಮರ್ಗೆ ಖುಷಿ ಆಯಿತು. ಆದರೆ ಇನ್ನೂ ಸೆಂಟ್ರ್ ಬಾಡಿ ಬಂದಿರಲಿಲ್ಲ. ಸೆಂಟ್ರ್ ಬಾಡಿ ಇವಾಗ ಆರ್ಡ್ರ್ ಹಾಕಿದ್ದೀನಿ, ಮುಂದಿನ ಬುಧವಾರ ಬರುತ್ತೆ, ಹಾಕ್ಸ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಇವಾಗ ಸದ್ಯಕ್ಕೆ ನಾನು ಏನು ಫಿಟ್ಟಿಂಗ್ ಮಾಡಿದ್ದೀನಿ ಅಷ್ಟು ಮಾತ್ರ ಕಸ್ಟಮರ್ ಥರ ಚಾರ್ಜ್ ಮಾಡಿ ಇಸ್ಕೊಂಡಿದ್ದೀನಿ. ಡಿಸ್ಪ್ಲೇ ಒಂದು ಸರಿ ನಾವು ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಪ್ರಾಪರಾಗಿ ಚೆಕ್ ಮಾಡ್ಕೋಬೇಕು. ಐಕಾನ್ ಟೆಸ್ಟಿಂಗ್ ನೋಡ್ಕೋಬೇಕು. ಒಂದು ಐಕಾನ್ನ ಡಿಸ್ಪ್ಲೇ ಪೂರ್ತಿ ನಾವು ಓಡಾಡಿಸಿದ್ರೆ ಗೊತ್ತಾಗುತ್ತೆ ಡಿಸ್ಪ್ಲೇ ಕರೆಕ್ಟಾಗಿದೆಯಾ ಅಲ್ವಾ ಅಂತ ಹೇಳ್ಬಿಟ್ಟು. ಲಾಸ್ಟ್ ಔಟ್ಪುಟ್ ನೀವು ನೋಡ್ತಾಯಿದ್ರೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.